ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೃಷ್ಣನನ್ನ ಸಹಸ್ರ ನಾಮಗಳಿಂದ ಆರಾಧಿಸ್ತೇವೆ. ಅದರಲ್ಲಿ ದಾಮೋದರ ಎಂಬ ನಾಮವು ಇಡೀ ಜಗತ್ತಿನಲ್ಲಿ ಜನಪ್ರಿಯವಾಗಿರುವಂಥದ್ದು. ವಿಷ್ಣು ಸಹಸ್ರ ನಾಮದಿಂದ ವಿಷ್ಣುವಿನ 367ನೇ ಹೆಸರು. ಕೃಷ್ಣನ ಆರಾಧಿಸುವ ಜನಪ್ರಿಯ ಭಜನೆ ಎಂದರೆ ದಾಮೋದರಾಷ್ಟಕಂ. ಇದನ್ನ ವ್ಯಾಸರ ಪದ್ಮ ಪುರಾಣದಲ್ಲಿ ಕಂಡುಬರುತ್ತೆ. ಸತ್ಯವ್ರತ ಮುನಿಯು ನಾರದ ಮತ್ತು ಶೌನಕನೊಂದಿಗಿನ ಸಂಭಾಷಣೆಯಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ದಾಮೋದರ ಎಂಬ ನಾಮ ಜಪವನ್ನ ಕಾರ್ತಿಕ ಮಾಸದಲ್ಲಿ ಭಕ್ತರು ಹೆಚ್ಚಾಗಿ ಹಾಡ್ತಾರೆ. ವೈಷ್ಣವರಲ್ಲಿ ಈ ಹೆಸರು ಬಹಳ ಜನಪ್ರಿಯ. ಅಷ್ಟಕ್ಕೂ ಶ್ರೀಕೃಷ್ಣ ಪರಮಾತ್ಮನಿಗೆ ದಾಮೋದರ ಎಂಬ ಹೆಸರಿನ ಹಿಂದಿರುವ ವಾತ್ಸಲ್ಯಭರಿತ ಕಥಾನಕವನ್ನು ಗಮನಿಸಿದರೆ ನಿಜಕ್ಕೂ ತಾಯಿ ಮಗನ ನಡುವಿನ ಅದಮ್ಯ ಪ್ರೀತಿ ಅನಾವರಣವಾಗುತ್ತಾ ಹೋಗುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣನ ಕುರಿತಾದ ದಾಮೋದರನ ಕಥೆಯನ್ನ ಮೆಲುಕು ಹಾಕೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಮಾತೃವಿಗೆ ಸಮಾನವಾದ ವಸ್ತುವು ಇಡೀ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಅವಳೇ ಪರದೇವತೆ. ಅದಕ್ಕೆ ವೇದಗಳು ಮಾತೃ ದೇವೋಭವ ಎಂದ ನಂತರವೇ ಪಿತೃವನ್ನು, ಆಚಾರ್ಯರನ್ನು ಸ್ಮರಿಸ್ತಾರೆ. ನಮ್ಮ ಶಾಸ್ತ್ರಗಳಾದರೂ ಒಮ್ಮೆ ಮಾತೃವಂದನೆಯನ್ನ ಷಟ್ಕಂ ಭೂ ಪ್ರದಕ್ಷಿಣಂ ಎಂದು ವರ್ಣಿಸ್ತಾವೆ. ಅಂದ್ರೆ ತಾಯಿಗೆ 1 ಬಾರಿ ನಮಸ್ಕರಿಸಿದವನು 6 ಬಾರಿ ಭೂ ಪ್ರದಕ್ಷಿಣೆ ಮಾಡಿದ ಪುಣ್ಯವನ್ನ, 10 ಬಾರಿ ಕಾಶಿ ಯಾತ್ರೆಯನ್ನ ಮಾಡಿದ ಫಲವನ್ನು, 100 ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ಸಂಪಾದಿಸುತ್ತಾನೆಂದು ಹೇಳಿವೆ. ನಮ್ಮ ಹೈಂದವ ಸಂಸ್ಕೃತಿಯಲ್ಲಿ ಮಾತೆಗಿಂತ ಪರಮ ಪೂಜ್ಯವಾದ ವಸ್ತುವಿಲ್ಲ. ಮಾತೃ ಪ್ರೇಮಕ್ಕಿಂತ ಬೆಲೆ ಬಾಳುವ ವಸ್ತುವು ಪ್ರಪಂಚದಲ್ಲೇ ಇಲ್ಲ. ಆದಿಶಂಕರರು ಸನ್ಯಾಸವನ್ನು ಸ್ವೀಕರಿಸಿದರೂ ಅಂತ್ಯಕಾಲದಲ್ಲಿ ತಾಯ ಕಾಲ ಬಳಿ ಕುಳಿತು ಪ್ರಾಣೋತ್ಕ್ರಮಣ ಸಮಯದಲ್ಲಿ ಆಕೆಯು ಮಾಡಿದ ಕರಫಲವೆಲ್ಲವನ್ನೂ ಆಕೆಯ ಸೂಕ್ಷ್ಮ ಶರೀರದಲ್ಲೇ ಅನುಭವಿಸುವಂತೆ ಮಾಡಿ ಪಾಪರಹಿತಳಾದ ತನ್ನ ಮಾತೃದೇವತೆಯನ್ನ ಆಕೆಯ ಇಚ್ಛೆಯಂತೆ ಕೃಷ್ಣ ಲೋಕಕ್ಕೆ ಕಳುಹಿಸುತ್ತಾರೆ. ಸ್ವಾಮಿ ವಿವೇಕಾನಂದರು ಒಮ್ಮೆ ಹೀಗೆನ್ನುತ್ತಾರೆ: ತಾಯಿಯನ್ನ ಗೌರವಿಸಿ ಪ್ರೀತಿಸದ ಯಾವ ವ್ಯಕ್ತಿಯೂ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಾರ. ತಾಯಿಗಿಂತ ದೊಡ್ಡ ವಸ್ತುವು ಲೋಕದಲ್ಲಿ ಇಲ್ಲವೆಂದು ಲೋಕದ ಜನಗಳಿಗೆ ಬೋಧಿಸುವುದಕ್ಕೆ, ಮಾತೃ ಪ್ರೇಮವನ್ನು ಉಳಿಸಿಕೊಳ್ಳಲು ತಾನು ಏನನ್ನ ಬೇಕಾದರೂ ಮಾಡಲು ಸಿದ್ಧನೆಂದು ತೋರಿಸುವುದಕ್ಕೆ ಯಶೋದೆಯ ಕೈಯಿಂದ ಹಗ್ಗವನ್ನ ಶ್ರೀಕೃಷ್ಣ ಕಟ್ಟಿಸಿಕೊಂಡು ದಾಮೋದರನಾದ. ಭಾಗವತ ಕಥಾನಾಯಕನಾದ ಶ್ರೀಕೃಷ್ಣನು ದಾಮೋದರನಾದ ಕಥೆಯೇ ನಿಜಕ್ಕೂ ಅತ್ಯದ್ಭುತವಾಗಿರುವಂಥದ್ದು. ಯಶೋದೆಯು ಎಷ್ಟೋ ದಿನದ ಮೊಸರನ್ನ ಕೂಡಿ ಹಾಕಿ ಕೃಷ್ಣನಿಗೆ ಸಿಕ್ಕದಂತೆ ಅದನ್ನ ಕಡೆದು ಬೆಣ್ಣೆ ತೆಗೆದು ಕೃಷ್ಣನಿಗೆ ಸಿಗದಂತೆ ಗಡಿಗೆಯಲ್ಲಿ ನೀರು ಹಾಕಿ ಅದರೊಳಗೆ ಬೆಣ್ಣೆಯನ್ನಿಟ್ಟಿದ್ಲು. ಗೋಕುಲದಲ್ಲೆಲ್ಲ ಕಳ್ಳಕೃಷ್ಣನೆಂದು ಪ್ರಸಿದ್ಧಿಯಾಗಿದ್ದ ಗೋಪಾಲ ಕೃಷ್ಣನು ಹೇಗೋ ಮಾಡಿ ಡಬ್ಬಗಳ ಮೇಲೆ ಹತ್ತಿ ಗಡಿಗೆಯನ್ನ ಒಡೆದು ಬೆಣ್ಣೆಯನ್ನ ತಿಂದು ಮುಗಿಸಿದ. ಮೈಗೆಲ್ಲ ಬೆಣ್ಣೆ ಮೆತ್ತಿಕೊಂಡು ಹೊರಗೆ ಓಡಿ ಬಂದ. ಗಡಿಗೆಯು ಒಡೆದ ಶಬ್ದವನ್ನ ಕೇಳಿ ಯಶೋದೆಯು ಅವನ ಹಿಂದೆಯೇ ಓಡಿ ಬರ್ತಾಳೆ. ಬಾಲಕೃಷ್ಣನು ಅಂಗಳಕ್ಕೆ ಇಳಿದ. ಯಶೋದೆಯು ಕೂಡ ಹಿಂದೆಯೇ ಅಂಗಳಕ್ಕೆ ಓಡಿ ಬರ್ತಾಳೆ. ಹೀಗೆ ಒಬ್ಬರ ಹಿಂದೆ ಒಬ್ಬರು ಯಶೋದೆ ಕೃಷ್ಣರು ಓಡಿದರೆ ವಿನಃ ಪರಮಾತ್ಮನಾದ ಶ್ರೀಕೃಷ್ಣನು ಒಬ್ಬರ ಕೈಗೆ ಸಿಗುವ ವಸ್ತುವ. ಪರಮಾತ್ಮ ತುಂಟ ನಗೆ ಬೀರುತ್ತಾ ಸ್ವೇಚ್ಛೆಯಾಗಿ ವಿರಮಿಸಿದ. ಕೃಷ್ಣನನ್ನ ಹಿಡಿಯಲು ಯಶೋದೆಗೆ ಓಡಿ ಓಡಿ ಮೈಯೆಲ್ಲ ಬೆವರಿಟ್ಟಿತ್ತು. ತಲೆಗೂದಲಿನ ಗಂಟು ಬಿಚ್ಚಿ ಹೋಯಿತು. ಮುಡಿದಿದ್ದ ಹೂಗಳೆಲ್ಲ ಕೆಳಗೆ ಉದುರಿ ಬಿದ್ದಿದ್ವು. ಶ್ರೀಕೃಷ್ಣನು ಮನಸ್ಸಿನಲ್ಲಿ ಹೀಗೆ ಯೋಚಿಸಿದ: ನಾನು ಯಾರ ಕೈಗೂ ಸಿಕ್ಕುವವನಲ್ಲ, ಆದರೆ ನೀನು ನನ್ನ ತಾಯಿ. ನೀನು ನನಗಾಗಿ, ನನ್ನನ್ನು ಹಿಡಿಯುವುದಕ್ಕಾಗಿ ಇಷ್ಟು ಕಷ್ಟಪಡುವುದನ್ನ ನಾನು ನೋಡಲಾರೆ ತಾಯಿ. ತಾಯಿಯನ್ನ ಕಷ್ಟಪಡಿಸುವ ಮಗನು ಮಗನೇ ಅಲ್ಲ. ನಿನ್ನ ಶ್ರಮವನ್ನ ಇನ್ನು ನೋಡಲಾರೆ. ನನ್ನನ್ನು ಹಿಡಿಯಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ನೀನು ನನ್ನ ತಾಯಿ. ನಾನೇ ನಿನ್ನ ಕೈಗೆ ಸಿಕ್ಕಿ ಬೀಳುತ್ತೇನೆ ಅಮ್ಮ ಎಂದು ನಿಂತಲ್ಲಿಯೇ ನಿಂತು ಬಿಟ್ಟ. ಕೃಷ್ಣ ವಿಶ್ವವ್ಯಾಪಿ, ವಿರಾದ್ರೂಪಿ ಅಲ್ವಾ? ಹಗ್ಗಗಳನ್ನು ಬದಲಾಯಿಸಿ ಯಶೋದೆ ಸುಸ್ತಾದ್ಲು. ಆದರೂ ತಾಯಿಗಾಗಿ ಬಾಲಕೃಷ್ಣನಾದನು ಭಗವಂತ. ತಾಯಿ ಒಳಗಿನಿಂದ ಹಗ್ಗವನ್ನ ತಂದು ಅವನ ಹೊಟ್ಟೆಗೆ ಹಗ್ಗವನ್ನ ಬಿಗಿದು, ಧಾಮ ಅಂದ್ರೆ ಹಗ್ಗವನ್ನ ಬಿಗಿದು ಶ್ರೀಕೃಷ್ಣ ದಾಮೋದರನನ್ನಾಗಿ ಮಾಡ್ತಾಳೆ. ಹಿಂದೆ ಶ್ರೀಕೃಷ್ಣ ಮಣ್ಣನ್ನ ತಿಂದು ತಾಯಿಗೆ ಬಾಯಲ್ಲಿ 14 ಲೋಕಗಳನ್ನು ತೋರಿಸಿದ.
ಆದರೆ ಕ್ಷಣ ಮಾತ್ರದಲ್ಲಿ ಯಶೋದೆಯನ್ನ ಮಾಯೆಯ ಮುಸುಕಿನಲ್ಲಿ ಮುಚ್ಚಿದ. ಬಾಲಗೋಪಾಲನು ಮಾತೃ ಪ್ರೀತಿಯ ಹಾಗೂ ಮಾತೃ ಸೌಖ್ಯದ ರುಚಿಯನ್ನ ಕಂಡಿದ್ದ. ತಾನು ಪರಮಾತ್ಮನೆಂದು ಪ್ರಕಟಿಸಿಕೊಂಡರೆ ಆಗ ಯಶೋದೆ ಅಮ್ಮ ತನ್ನನ್ನ ತನ್ನ ಮಗನೆಂದು ಭಾವಿಸದೆ ಪರಮಾತ್ಮನೆಂದು ಪೂಜಿಸ್ತಾಳೆ. ಆಗ ತಾನು ಅತ್ಯಂತ ಅಮೂಲ್ಯವಾದ ಮಾತೃ ಪ್ರೇಮದಿಂದ ವಂಚಿತನಾಗುತ್ತೇನೆ. ಮಾತೃ ಪ್ರೇಮವನ್ನ ಹೊಂದಲು ಶ್ರೀಕೃಷ್ಣನು ಏನು ಬೇಕಾದರೂ ಬಿಡಲು ಸಿದ್ಧನಾಗಿದ್ದ. ತಾನು ಪರಮಾತ್ಮನೆಂದು ಪೂಜಿಸಿಕೊಳ್ಳುವುದನ್ನ, ಭಗವತ್ ಸ್ಥಿತಿಯನ್ನ, ಮಾನ್ಯತೆಯನ್ನ ಬಿಡಲು ಸಿದ್ಧನಾಗಿದ್ದ. ಆದ್ದರಿಂದಲೇ ಶ್ರೀಕೃಷ್ಣ ಯಶೋಧಾದೇವಿಯು ತಾನು ಪರಮಾತ್ಮನೆಂದು ಗುರುತಿಸುವುದಕ್ಕೆ ಅವಕಾಶವನ್ನೇ ಕೊಡದೆ ಅವಳ ಮೇಲೆ ಮಾಯೆಯ ಮುಸುಕನ್ನೆಸೆದ. ಈಗ ದಾಮೋದರನಾಗಲು ತನ್ನ ವಿರಾಟ್ ರೂಪವನ್ನ, ಭಗವತ್ ರೂಪವನ್ನ ಬಿಟ್ಟುಕೊಟ್ಟ. ಶ್ರೀಕೃಷ್ಣನು ಇನ್ನೂ ಶಿಶುವಾಗಿದ್ದಾಗಲೇ ಕಂಸನಿಂದ ಕಳುಹಿಸಲ್ಪಟ್ಟ ಪೂತನಿಯು ಶ್ರೀಕೃಷ್ಣನಿಗೆ ವಿಷದ ಮೊಲೆಯನ್ನುಣಿಸಿದ್ಲು. ಅವಳು ಯಾರೆಂದು ಬಲ್ಲವನಾದರೂ ಶ್ರೀಕೃಷ್ಣನು ತಾಯಿಯ ರೂಪದಲ್ಲಿ ಬಂದು ತನಗೆ ಮೊಲೆಯುಣಿಸಿದ ಕಾರಣ ಕಪಟ ತಾಯಿಯಾದರೂ ತನ್ನ ತಾಯಿಯೇ ಆದಳೆಂದು ಅವಳ ಪಾಪವೆಲ್ಲವನ್ನು ಮನ್ನಿಸಿ ಅವಳಿಗೆ ಮೋಕ್ಷ ಕೊಟ್ಟ. ನಮ್ಮ ಸಿದ್ಧಾಂತದಲ್ಲಿ ಅಷ್ಟು ದೊಡ್ಡ ಸ್ಥಾನ ಮಾತೃವಿಗಿದೆ. ಮಾತೃ ಪ್ರೇಮವನ್ನ ದಕ್ಕಿಸಿಕೊಳ್ಳುವುದಕ್ಕೆಂದೇ ಬಾಲಗೋಪಾಲನು ದಾಮೋದರನಾದದ್ದು. ಸನಕ ಸನಂದಾದಿ ಮಹಾಮಹಾಯೋಗಿಗಳಿಗೂ ಸಹಸ್ರಾರು ವರ್ಷ ತಪಗೈದ ಮಹಾಮಹಾ ಮುನಿಗಳ ಕೈಗೂ ಸಿಕ್ಕದಿದ್ದ ಪರಮಾತ್ಮನು ಯಶೋದೆಗೆ ಸೋತಂತೆ ನಟಿಸಿ ಅವಳ ಕೈಯಿಂದ ಹಗ್ಗವನ್ನು ಕಟ್ಟಿಸಿಕೊಂಡ. ವಿರಾಟ್ ಪುರುಷನಾದ, ವಿರದ್ರೂಪನಾದ, ಸರ್ವವ್ಯಾಪಕನಾದ ಮಹಾವಿಷ್ಣುವನ್ನ ಹಗ್ಗದಿಂದ ಕಟ್ಟಿದವರುಂಟ. ಅದು ಯಶೋದೆಗೆ ಮಾತ್ರ ಸಾಧ್ಯವಾಯಿತು. ಆದರೆ ಮಾತೃಪ್ರೇಮದಿಂದ ವಂಚಿತನಾಗದಿರುವುದಕ್ಕೆ ಯಾವುದನ್ನ ಏನನ್ನಾದರೂ ತ್ಯಾಗ ಮಾಡಲು ಶ್ರೀಕೃಷ್ಣ ಸಿದ್ಧನಾಗಿದ್ದ. ಭಗವಂತ ಅಷ್ಟಮಹಿಷಿಯರನ್ನು ತಾನು ಮದುವೆಯಾದಾಗ ಯಶೋದೆಯ ಪಾತ್ರವೇನಿರಲಿಲ್ಲವೆಂದು ಗಮನಿಸಿದ್ದ. ಮುಂದೆ ಕಲಿಯುಗದಲ್ಲಿ ತಾನು ಶ್ರೀನಿವಾಸನಾಗಿ ಅವತರಿಸಿದಾಗ ಯಶೋದೆಗೆ ಬಕುಳಾದೇವಿಯ ಜನ್ಮವಿತ್ತು. ಶ್ರೀ ವೆಂಕಟೇಶ್ವರ ಕಲ್ಯಾಣದ ಭಾರವೆಲ್ಲವನ್ನು ಅವಳಿಗೆ ವಹಿಸಿದ. ಮನುಷ್ಯ ಮಾತೃ ಪ್ರೀತಿಗಾಗಿ, ಮಾತೃ ವಾತ್ಸಲ್ಯಕ್ಕಾಗಿ ತನ್ನದೇನಿದ್ದರೂ ತ್ಯಾಗ ಮಾಡಲು ಸಿದ್ಧನಾಗಿರಬೇಕೆಂದು ಮಾತೃ ಪ್ರೀತಿಯು ಅಷ್ಟು ಅಮೂಲ್ಯವಾದುದೆಂದು ತೋರಿಸಿಕೊಡಲು ಶ್ರೀಕೃಷ್ಣನು ಈ ಪ್ರಕರಣಗಳನ್ನು ರಚಿಸಿದ. ತನ್ನಣ್ಣ ಬಲರಾಮನ ಒಡಗೂಡಿ ನಂದಗೋಪನ ಹಸುಕರುಗಳನ್ನು ಮೇಯಿಸಿದ. ತಾನು ಯಶೋದೆಯ ಕೈಯಿಂದ ಏಟುಗಳನ್ನು ತಿಂದ. ಹಗ್ಗದಿಂದ ಕಟ್ಟಿಸಿಕೊಂಡ ದಾಮೋದರನಾದ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಹೀಗೆ ದಾಮೋದರನ ಹೆಸರಿಗೆ ತಕ್ಕ ಆಧ್ಯಾತ್ಮಿಕ ಉತ್ತರ ಹೊಂದಿದೆ. ಯಶೋದೆ ಎಷ್ಟು ಹಗ್ಗವನ್ನ ಸೇರಿಸಿದ್ರೂ ಅದು 2 ಅಂಗುಲ ಕಡಿಮೆ ಆಗ್ತಿತ್ತು. ಇದಕ್ಕೆ ಭಕ್ತರು ನೀಡುವ ತತ್ವಾರ್ಥ, 1 ಅಂಗುಲ ಅಂದ್ರೆ ಭಕ್ತನ ಪ್ರಯತ್ನ, ಅದು ಸಾಧನೆ. ಮತ್ತೊಂದು ಅಂಗುಲ ದೇವರ ಕೃಪೆ, ಅರ್ಥಾತ್ ದೇವರನ್ನ ಬಂಧಿಸಲು ಅಂದರೆ ಅನುಭವಿಸಲು ನಮ್ಮ ಪ್ರಯತ್ನವೂ ಬೇಕು, ದೇವರ ಕೃಪೆಯೂ ಬೇಕು. ಇವೆರಡೂ ಒಂದಾದಾಗ ಮಾತ್ರ ಯಶಸ್ಸು ಲಭಿಸುತ್ತೆ. ಕೃಷ್ಣನನ್ನ ಕಟ್ಟಿ ಹಾಕಿದ ಉಕ್ಕಲು ಅಂದ್ರೆ ಕರ್ಮ ಬಂಧನದ ಸಂಕೇತ. ದೇವರು ಎಲ್ಲ ಬಂಧನಗಳಿಗೂ ಅತೀತನಾದರೂ ಭಕ್ತಿಯ ಬಂಧನಕ್ಕೆ ಮಾತ್ರ ಒಳಗಾಗುತ್ತಾನೆ. ಇದು ದೇವರು ಶಕ್ತಿಯಿಂದಲ್ಲ, ಪ್ರೀತಿಯಿಂದ ಗೆಲ್ಲಲ್ಪಡುತ್ತಾನೆ ಎಂಬ ಸಂದೇಶ ನೀಡುತ್ತೆ. ಶ್ರೀಮದ್ ಭಾಗವತ ಮಹಾಪುರಾಣದ ಪ್ರಕಾರ ಆ 2 ಮರಗಳು ಕುಬೇರನ ಪುತ್ರರಾದ ನಳಕುಬರ ಮತ್ತು ಮಣಗ್ರೀವ. ಅವರು ಅಹಂಕಾರದಿಂದ ಶಾಪಕ್ಕೊಳಗಾಗಿ ಮರಗಳಾಗಿದ್ರು. ಕೃಷ್ಣನು ಮರಗಳನ್ನು ಉರುಳಿಸಿದ್ದದ್ದು ಅಹಂಕಾರದ ನಾಶ, ದೈವ ಕೃಪೆಯಿಂದ ಮುಕ್ತಿ. ದೇವರು ಶಿಕ್ಷೆ ಕೊಡಲು ಅಲ್ಲ, ರಕ್ಷಿಸಲು ಬರುತ್ತಾನೆ. ದಾಮೋದರನ ಲೀಲೆಯ ಆಧ್ಯಾತ್ಮಿಕ ಸಂದೇಶ ಅಂದ್ರೆ ದೇವರು ಅನಂತನು, ಆದರೆ ತಾಯಿ ಪ್ರೀತಿಗೆ ಒಳಗಾದ. ಭಕ್ತಿ ಜ್ಞಾನಕ್ಕಿಂತ ಶ್ರೇಷ್ಠ. ದೈವವನ್ನ ಭಯದಿಂದ ಅಲ್ಲ, ಸ್ನೇಹ ಮತ್ತು ಪ್ರೀತಿಯಿಂದ ಆರಾಧಿಸಬೇಕು. ಕಾರ್ತಿಕ ಮಾಸದಲ್ಲಿ ದಾಮೋದರಾಷ್ಟಕ ಪಠಣ ಮಾಡುವುದಕ್ಕೆ ಕಾರಣ ಇದೆ. ಹೀಗೆ ಕೃಷ್ಣ ಲೀಲೆಗಳನ್ನು ವಿವರಿಸುತ್ತಾ ಹೋದಂತೆಲ್ಲ ಅದು ಎಂದು ಮುಗಿಯದ ಅಧ್ಯಾಯವಾಗಿ ಬಿಡುತ್ತೆ. ಕೃಷ್ಣ ಪರಮಾತ್ಮನ ಆಶೀರ್ವಾದ, ಕೃಪೆ ನಮ್ಮೆಲ್ಲರ ಮೇಲಿರಲಿ. ಜಗದುದ್ಧಾರನ ನೆನೆಯುತ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.